ಬದಲಾಗುತ್ತೆ. ದಟ್ ಮೀನ್ಸ್ ದೇವ್ರ ಕೈಲಿ ಸಿಕ್ಕೊಂಡ್ರೆ ನೀವು ಸರಿಯಾದ ತನಕ ದೇವ್ರು ಬಿಡೋದಿಲ್ಲ. ಆದರೆ ಏನು ಅಂತ ಹೇಳಿದ್ರೆ ಅದು ಒಳ್ಳೆಯದು, ನಿಮಗೆ ಫಲವನ್ನು ಕೊಡುವಂಥದ್ದು, ನಿಮ್ಮ ಜೀವಿತ ಫಲದಾಯಕವಾಗುವುದಾಗಿ ದೇವ್ರು ಮಾಡ್ತಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ರಿ. ಅನೇಕ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಅನೇಕ ಜನಗಳು ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ನಮಗಿದು ಬೇಡ, ಇದು ದುಃಖ, ಇದು ಬೇಡ, ನಾವು ಇದ್ದಂಗೆ ಇರ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ನೀವು ಮೋಸಗೊಳಿಸ್ಕೊಳ್ತಾ ಇದ್ದೀರ. ಆದರೆ ದೇವರು ಯಾವಾಗಲೂ ನಿಮ್ಮನ್ನು ಸುಂದರವಾಗಿ ಮಾಡ್ತಾರೆ, ನಿಮಗೆ ಒಳ್ಳೆಯದನ್ನು ಮಾಡಬೇಕು ಅಂತಲೇ ಮಾಡ್ತಾರೆ. ಪ್ರಿಯ ಸೋದರ ಸೋದರಿಯರೇ, ಅದಕ್ಕೆ ಹೇಳೋದು ಪ್ರೂನಿಂಗ್ ಅಂತ ಹೇಳ್ಬೇಕಾದ್ರೆ ಶುದ್ಧೀಕರಿಸಬೇಕೆ ಅನ್ವಾಂಟೆಡ್ ಏನಿದೆ ಅದನ್ನು ಕತ್ತರಿಸಿ ಬೀಸಾಕಿ ಏನು ಮಾಡ್ತಾರೆ, ಕಸಿ ಕಟ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಅದಕ್ಕೆ ಔಷಧಿ ಹೊಡಿಯೋದು ಏನೋ ಒಂದು ಮಾಡೋದನ್ನು ಸರಿ ಮಾಡ್ತಾರೆ. ನೀವು ಫಲವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ದೇವರ ಕರಗಳಲ್ಲಿ ನೀವು ಸಿಕ್ಕಾಕೊಂಡ್ರೆ ನಿಮಗೆ ನೋವುಂಟಾಗ್ಬೋದು, ನಿಮಗೆ ದುಃಖ ಆಗ್ಬೋದು. ಏನಪ್ಪ ಇದು ಯೇಸು ಅಂತ ಬಂದರೆ ನನಗೆ ಈ ರೀತಿ ಆಯಿತು. ಸ್ತೋತ್ರ, ದೇವ್ರು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡು ಕಷ್ಟ ಆಯಿತು, ಸ್ತೋತ್ರ, ದೇವ್ರು ಕ್ರಿಯೆ ಮಾಡ್ತಾ ಇದ್ದಾರೆ. ಬಿ ಸ್ಟ್ರಾಂಗ್, ಸ್ಟೇ ದೇರ್, ಅಲ್ಲೇ ಇರಿ, ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ದೇವರು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ. ನೋವಾಗ್ತಾ ಇದೆ, ಯಾವ ರೀತಿ ಕಾಳುಗಳು ಒಳಗಡೆ ಸೇರಿ ಹಿಂಡಬೇಕಾದ್ರೆ, ಅದನ್ನು ಜಜ್ಜಬೇಕಾದ್ರೆ, ಅದೇ ಪ್ರಕಾರವಾಗಿ ನಿಮ್ಮ ಜೀವಿತ ಜಜ್ಜಬೇಕಾದ್ರೆ ನಿಮಗೆ ನೋವಾಗ್ಬೋದು, ದುಃಖ ಆಗ್ಬೋದು. ಆದರೆ ಸ್ಟೇ ದೇರ್, ಅಲ್ಲೇ ಇರಿ, ಬಿಟ್ಟು ಓಡೋಗೋದಕ್ಕೆ ಹೋಗ್ಬಿಡ್ರಿ. ಸ್ಟೇ ದೇರ್, ದ ಟೈಮ್ ವಿಲ್ ಕಮ್. ಸಮಯ ಬರುವಂಥದ್ದಾಗಿದೆ. ಹಾಲೆಲೂಯ. ನಿಮ್ಮ ದುಃಖಗಳು ಸಂತೋಷವಾಗುವಂಥ ಸಮಯ ಬರುವಂಥದ್ದಾಗಿದೆ. ನಿಮ್ಮ ಜೀವಿತ ಫಲದಾಯಕವಾಗುವಂಥ ಸಮಯ ಬರುವಂಥದ್ದಾಗಿದೆ. ನೀವೆಲ್ಲೂ ಹೋಗ್ಬಿಡ್ರಿ. ನೀವು ದೇವರ ಪ್ರೋಸೆಸ್ಸಲ್ಲಿ ನೀವು ಅಲ್ಲೇ ಇರ್ರಿ. ದೇವರೇನು ಮಾಡ್ತಾರೆ, ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಸ್ತೋತ್ರ ಮಾಡಿರಿ. ನಥಿಂಗ್ ವಿಲ್ ಹ್ಯಾಪನ್. ಏನೋ ಆಗ್ಬಿಡುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಯು ಆರ್ ವೆರಿ ಸೇಫ್. ಈ ಪ್ರಪಂಚದಲ್ಲಿ ಯಾವ ಸೇಫ್ ಹೌಸ್ಗಿಂತಲೂ ದೇವರ ಕರಗಳಲ್ಲಿರೋದು ಸೂಪರ್ ಸೇಫ್. ನಿಮಗೇನೂ ಆಗೋದಿಲ್ಲ, ನಿಮ್ಮ ಜೀವ ಹೋಗೋದಿಲ್ಲ, ನಿಮ್ಗೆ ಹಾನಿ ಆಗೋದಿಲ್ಲ. ನೀವು ನೋವುಂಟಾಗ್ಬೋದು, ದುಃಖ ಆಗ್ಬೋದು, ಆದರೆ ಖಂಡಿತವಾಗಿ ನಿಮ್ಮ ದುಃಖ ಸಂತೋಷವಾಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯ. ದುಃಖವಿದ್ದಲ್ಲಿ ಆನಂದ ತೈಲ. ಹಾಲೆಲೂಯ. ನಿರಾಸೆ ಇದ್ದಲ್ಲಿ ನಿರೀಕ್ಷೆ ಹುಟ್ಟಿಸುವಂಥ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನನ್ನ ಜನರು ಆಶಾಭಂಗ ಪಡರು. ಹಾಲೆಲೂಯ. ದೇವರು ನಿಮ್ಮನ್ನು ಫಲದಾಯಕವಾಗಿ ಮಾಡ್ತಾರೆ ಪ್ರಿಯ ಸೋದರ ಸೋದರಿಯರೇ. ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ದೇವರೇನು ಹೇಳ್ತಾರೋ ಅದನ್ನು ಕೇಳಿ ಅದನ್ನು ಅಳವಡಿಸ್ಕೊಂಡು ಜೀವಿಸುವಾಗ ನಿಮ್ಮ ಜೀವಿತ ಫಲದಾಯಕವಾಗುವಂಥದ್ದಾಗಿದೆ. ನಿಮ್ಮ ಕಡೆಯಿಂದಲೂ ಸಹ ಬೇಕು. ದೇವ್ರ ಕಡೆಯಿಂದ ಪಾರ್ಟನ್ನು ದೇವ್ರು ಮಾಡಿದ್ರೆ ನಿಮ್ಮ ಕಡೆಯಿಂದ ನೀವು ಪಾರ್ಟ್ ಮಾಡಬೇಕು. ಯೇಸುವನ್ನು ಸಂಧಿಸಿದಾಗ ಜಕ್ಕಾಯನೇ ನಾನು ಮನೆಗೆ ಬರ್ತೇನೆ, ಇದು ದೇವ್ರ ಪಾರ್ಟು. ಜಕ್ಕಾಯ ಮಾಡಿದ್ದು ಜಕ್ಕಾಯನ ಪಾರ್ಟು. ಅದೇ ಪ್ರಕಾರವಾಗಿ ದೇವರ ವಾಕ್ಯಗಳನ್ನು ಕೇಳುವಾಗ ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ಅದನ್ನು ಅಳವಡಿಸ್ಕೊಂಡು ಜೀವಿಸೋದು ನಿಮ್ಮ ಭಾಗ. ಹಾಲೆಲೂಯ. ನೋಡ್ರಿ, ಯಾರೇ ಆಗಲಿ ಇದು ನಿಮ್ಮ ಲೈಫ್, ನಿಮ್ಮ ಜೀವಿತವನ್ನು ಯಾರೂ ಸಹ ಬಂದು ನೀವು ಹಂಗೆ ಮಾಡಿ ಅಂತೇಳಿ ನಿಮ್ಮನ್ನು ತಿದ್ದೋದಕ್ಕಾಗಲ್ಲ. ನಿಮ್ಮನ್ನು ನೀವೇ ಸರಿ ಮಾಡ್ಕೋಬೇಕು. ಹೇಳ್ಬೋದು ಅಷ್ಟೇ, ಸಲಹೆಗಳನ್ನು ಕೊಡ್ಬೋದು. ಅದು ಬಿಟ್ಟರೆ ನಿಮ್ಮಷ್ಟಕ್ಕೆ ನೀವೇ ಮಾಡಬೇಕು. ನಿಮ್ಮ ಜೀವಿತಕ್ಕೆ ನೀವೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಿಮಗೆ ಪ್ರಾರ್ಥನೆ ಮಾಡೋಕ್ಕೆ ಶಕ್ತಿ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ಆದರೆ ನೀವೇ ಪ್ರೇಯರ್ ಮಾಡಬೇಕು. ಅವ್ರು ಪ್ರೇಯರ್ ಮಾಡ್ತಾರೆ, ನಾವು ಪ್ರೇಯರ್ ಮಾಡಲ್ಲ ಅಂದರೆ ಆಗಲ್ಲ. ನಿಮ್ಮ ಜೀವಿತಕ್ಕೆ ನೀವೇ ಮಾಡಬೇಕು. ಎಷ್ಟು ಬರುತ್ತೋ ಮಾಡಿರಿ. ನಿಮ್ಮ ಪ್ರಯತ್ನ ಮುಖ್ಯ. ದೇವರು ಅದನ್ನು ನೋಡ್ತಾರೆ. ನಿಮ್ಮ ಪ್ರಯತ್ನವನ್ನು ದೇವರು ನೋಡ್ತಾರೆ. ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರಾದ ಪೌಲರನ್ನು ನೋಡುವಾಗ ದಮಸ್ಕದ ಪಟ್ಟಣದಲ್ಲಿ ಯೇಸು ಆತನ ಸಂಧಿಸೋದು ನೋಡ್ತೇವೆ. ಅಲ್ಲಿ ದೊಡ್ಡ ಬೆಳಕು, ದೊಡ್ಡ ಫ್ಲ್ಯಾಶ್, ಕುದುರೆಯಿಂದ ಕೆಳಗಡೆ ಬೀಳ್ತಾನೆ. ಕರ್ತನ ಏನಾರು ಅಂತ ಹೇಳಬೇಕಾದ್ರೆ, ಮುಳ್ಳುಗೋಲನ್ನು ಯಾಕೆ ಒದಿತೀಯ, ನೀನು ಹಿಂಸಿಸುವಂಥ ಕ್ರಿಸ್ತನ್ ನಾನೇನೆ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಅದಾದ ನಂತರ ಪೌಲರ ಜೀವಿತ ಅಲ್ಲಿ ಶುರುವಾಗುವಂಥದ್ದಾಗಿದೆ. ಅಲ್ಲಿ ಬೆಳವಣಿಗೆ, ಅಲ್ಲಿ ಆರಂಭ. ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ದೇವರ ದೃಷ್ಟಿ ಬೇರೆ, ಮನುಷ್ಯನ ದೃಷ್ಟಿ ಬೇರೆ. ವಯಸ್ಸು ಎಷ್ಟಾಗಿದೆ, ಎಷ್ಟು ವರ್ಷದಿಂದ ನೀವು ಸಭೆಗೆ ಹೋಗ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ನಿಮ್ಗೆ ವಾಕ್ಯ ಗೊತ್ತು ಅನ್ನೋದಲ್ಲ. ಯಾವಾಗ ಅಳವಡಿಸ್ಕೊಂಡು ಎಲ್ಲಿಂದ ಶುರು ಮಾಡಿದ್ರಿ, ಅದು ಸ್ಟಾರ್ಟಿಂಗ್ ಪಾಯಿಂಟ್. ಅದುವರೆಗೂ ಪೌಲರನ್ನು ನೋಡಬೇಕಾದ್ರೆ ಪಕ್ಕಾ ಜೂಯಿಷ್ ರೋಮನ ನಾಗರಿಕತೆಯನ್ನು ಹೊಂದಿದಂಥ ವ್ಯಕ್ತಿ. ಆದರೆ ಆ ವ್ಯಕ್ತಿ ನೋಡಬೇಕಾದ್ರೆ ಆತನ ಶುರು ಎಲ್ಲಿಂದ ಆಯಿತು, ಇಲ್ಲಿಂದ ಶುರುವಾಯಿತು. ಲೈಫ್ ಎಲ್ಲಿಂದ ಶುರುವಾಯಿತು, ಇಲ್ಲಿಂದ ಶುರುವಾಯಿತು. ಇದುವರೆಗೂ ನೀವು ಎಷ್ಟು ವರ್ಷಗಳ ಕಾಲ ನೀವು ಸಭೆಗೆ ಹೋಗ್ತಾ ಇದ್ದೀರಿ ಅನ್ನೋದಲ್ಲ,
ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ಆರಂಭ ಆಯಿತು ಅದು ಮುಖ್ಯ. ಆರಂಭ ಆಗಿ ಎಷ್ಟು ದಿವಸ ಆಗಿದೆ, ಎಷ್ಟು ತಿಂಗಳಾಗಿದೆ, ಎಷ್ಟು ದಿವಸ ಆಗಿದೆ, ಅದು ಮುಖ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಅದಾದ ನಂತರ ನೋಡಬೇಕಾದ್ರೆ, ಪೌಲರನ್ನು ನೋಡಬೇಕಾದ್ರೆ ಹಾಗೇ ಇರಲಿಲ್ಲ. ಅಲ್ಲಿ ಬೆಳವಣಿಗೆ ಆಗೋದನ್ನು ನೋಡ್ತೇವೆ. ಶಿಷ್ಯ ಮಂಡಳಿಯನ್ನು ಸೇರಿಕೊಂಡು ದೇವರ ವಾಕ್ಯಗಳನ್ನು ಡಿಸ್ಕಸ್ ಮಾಡೋದನ್ನು ಅದಾದ ನಂತರ ನೋಡಬೇಕಾದ್ರೆ ಆಲಯಗಳಿಗೆ ಹೋಗಿ ವಾಕ್ಯಗಳನ್ನು ಹೇಳೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಎಲ್ಲಿ ತನಕ ಹೋದರು ಅನೇಕ ಸಂಗತಿಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ಸ್ವಂತ ಜನಗಳು ಆತನನ್ನು ಕೊಲ್ಲೋದಕ್ಕೆ ಬಯಸಿದ್ರು, ಕಲ್ಲಿಂದ ಹೊಡೆದ್ರು, ಹಡಗು ನಷ್ಟ ಆಯಿತು, ಅನ್ನ ಇಲ್ಲದೆ ಇರುವಂಥ ದಿನಗಳಿತ್ತು, ವಸ್ತ್ರ ಹರಿದೋಗಿರುವಂಥ ದಿನಗಳಿತ್ತು. ನಾವು ನೋಡ್ತೇವೆ ಎಫೆಸದಲ್ಲಿ ಮೃಗಗಳೊಂದಿಗೆ ಹೋರಾಡದೆ ಅಂತ ಹೇಳ್ತಾರೆ. ಅಂದರೆ ಮೃಗಗಳ ರೀತಿಯಲ್ಲಿ ವರ್ತಿಸಿದ್ರು ಅಂತ ಅರ್ಥ. ಇಂಥ ಜನಗಳ ಮಧ್ಯದಲ್ಲಿ ಅವರು ದೇವರಿಗೋಸ್ಕರ ನಿಂತ್ಕೊಂಡ್ರು, ದೇವರಲ್ಲಿ ಬೆಳೆದ್ರು, ಗ್ರೋತ್ ಆಯಿತು. ಆತ್ಮಿಕ ಜೀವಿತ ಅಂತ ಹೇಳಿದ್ರೆ ಹಾಗೆಯೇ ಹೋರಾಟಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ವಿರೋಧತೆಗಳ ಮಧ್ಯದಲ್ಲಿ, ಹಲ್ಲೆಲೂಯಾ, ನಿಂದನೆಗಳ ಮಧ್ಯದಲ್ಲಿ, ಅಪಹಾಸ್ಯ ಮಾಡುವವರ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ ದೇವರಿಗೋಸ್ಕರ ನಿಲ್ಲೋದನ್ನು ದಟ್ ಈಸ್ ಕಾಲ್ಡ್ ಗ್ರೋತ್. ಭಾನುವಾರ ಹೋದೆ, ಹಲ್ಲೆಲೂಯಾ ಹೇಳಿದೆ, ಅಲ್ಲೇನೋ ಒಂದು ಸ್ವೀಕಾರ ಮಾಡಿದೆ, ಅರ್ಧ ಗಂಟೆ 1 ಗಂಟೆ ಇದ್ದೆ, ಆಮೇಲೆ ಮನೆಗೆ ಬಂದೆ, ಭಾನುವಾರ ಮುಗೀತು. ಮತ್ತೆ ನಮ್ಮ ಯಥಾವತ್ತಾದ ಜೀವಿತ, ಯಥಾವತ್ತಾದ ಲೈಫ್, ಇದೆಲ್ಲ ದೇವರು. ದಿಸ್ ಇಸ್ ಕಾಲ್ಡ್ ನಾಟ್ ಗ್ರೋತ್. ದಿಸ್ ನಾಟ್ ಕಾಲ್ಡ್ ಗ್ರೋತ್. ಇದನ್ನು ಕುರಿತು ಯೇಸುವೆ ಭಾಳ ತೀಕ್ಷ್ಣವಾಗಿ ಹೇಳಿದ್ದಾರೆ. ನಾನು ಅದಕ್ಕೆ ಬರ್ತೀನಿ, ನನ್ನ ಮತ್ತೆ ಅಲ್ಲಿ ಬರ್ತೀನಿ ಈಗ. ದಿಸ್ ಇಸ್ ಕಾಲ್ಡ್, ಪೌಲರು ಏನು ಮಾಡಿದ್ರು, ದಿಸ್ ಇಸ್ ಕಾಲ್ಡ್ ಗುಡ್ ಗ್ರೋತ್. ಇದು ಆತ್ಮಿಕವಾದ ಬೆಳವಣಿಗೆ. ನಿಮ್ಮ ಜೀವಿತದಲ್ಲೂ ಸಹ ಈ ಆತ್ಮಿಕ ಬೆಳವಣಿಗೆ ಬೇಕು. ನೀವು ರಕ್ಷಣೆ ಹೊಂದಿದ್ದರಿಂದ, ಯೇಸುವನ್ನು ಕಂಡುಕೊಂಡಿದ್ದರಿಂದ ಹಾಗೇ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಒಂದು ವ್ಯರ್ಥವಾದಂಥ ಜೀವಿತವನ್ನು ನೀವು ಮಾಡ್ತಾ ಇದ್ದೀರಾ. ಫಲ ಕೊಡದೇ ಇರುವಂಥ ಜೀವಿತವನ್ನು ಮಾಡ್ತಾ ಇದ್ದೀರಾ. ನೀವು ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ, ಫಲ ಕೊಡದ ಕೊಂಬೆಗಳನ್ನು ಪ್ರತಿಯೊಂದನ್ನು ಅಗ್ನಿಗೆ ಹಾಕ್ತಾರೆ. ಅದಕ್ಕೆ ವಾಕ್ಯನ ಸಾಕೊಡ್ತೀವಿ, ನಾವು ವಾಕ್ಯನ ಸಾಕೊಡ್ತೀವಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನೀವು ಫಲವನ್ನು ಕೊಡಲೇಬೇಕು. ಅಪೊಸ್ತಲ ಪೌಲರು ಹೇಳುವಂಥ ಮಾತು, ಈಗೋ ನಾನು ಜೀವವೆಂಬ ಜಯಮಾಲೆಯನ್ನು ಪಡೆದುಕೊಳ್ಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಸಿದ್ಧನಾಗಿದ್ದೀನಿ, ನಾನು ಪಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಸ್ವಾಮಿ ನನಗೆ ಕೊಡ್ತಾರೆ. ಇದು ಫೈನಲ್ ಸ್ಟೇಟ್ಮೆಂಟ್. ಅಂದರೆ ಅಲ್ಟಿಮೇಟ್ ಆಗಿ ಅವರು ಮಾಡಬೇಕಾದಂಥ ಕಾರ್ಯವನ್ನು ಮಾಡಿ ಮುಗಿಸಿ ಅವರು ಹೇಳುವಂಥ ಫೈನಲ್ ಸ್ಟೇಟ್ಮೆಂಟ್. ನೀವು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಿದ್ಧವಾಗಿದ್ದೀರಾ? ನಾನು ಯೇಸುವನ್ನು ಸ್ವೀಕಾರ ಮಾಡಿದಂಥ ದಿನದಿಂದ, ಯೇಸುವನ್ನು ಕಂಡುಕೊಂಡ ದಿನದಿಂದ ಏನೆಲ್ಲ ಮಾಡಿದ್ದೀನಿ ಅಂತೇಳಿ ನೀವು ಹೇಳೋದಕ್ಕೆ ಸಾಧ್ಯ ಅಂತೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ ನೋಡ್ರಿ. ಎಷ್ಟು ಆತ್ಮಗಳಿಗೆ ಸುವಾರ್ತೆಯನ್ನು ಸಾರಿದ್ದೀರಾ? ಎಷ್ಟು ದೇವರ ರಾಜ್ಯಕ್ಕೆ ಉಪಯೋಗ ಆಗಿದ್ದೀರಾ? ಏನೆಲ್ಲ ಕಾರ್ಯಗಳನ್ನ ಮಾಡಿದ್ದೀರಾ ಅಂತೇಳಿ ಲಿಸ್ಟ್ ಮಾಡಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿ ನೋಡ್ರಿ. ನಿಮಗೆ ಸಮಯ ಇರುವಾಗ ಏನೆಲ್ಲ ಮಾಡೋಕ್ಕಾಗುತ್ತೋ ಮಾಡಿರಿ. ದೇವ್ರು ಈ ಮೂಲಕನಾರು ನಮ್ಮನ್ನು ಉಪಯೋಗ ಮಾಡಿ ದೇವರಿಗೆ ಸ್ತೋತ್ರ. ದೇವ್ರ ವಾಕ್ಯನ ಕೇಳಿಸ್ಕೊಳ್ಳೋಕ್ಕೆ ನಿಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನೋಡ್ರಿ, ಅನೇಕರಿಗೆ ಈ ವಾಕ್ಯಗಳು ಸಿಗೋದಿಲ್ಲ, ಸತ್ಯವಾಕ್ಯಗಳು ನಿಮಗೆಲ್ಲ ಕಡೆ ಸಿಗೋದಿಲ್ಲ. ನಿಮಗೆ ದೇವ್ರ ಕೃಪೆಯಿಂದ ನಿಮಗೆ ದೇವ್ರ ವಾಕ್ಯಗಳನ್ನ ಹೇಳುವಂಥವ್ರಿದ್ದಾರೆ, ನಿಮ್ಮ ಆತ್ಮಿಕವಾಗಿ ನಡೆಸುವಂಥವ್ರಿದ್ದಾರೆ. ಉಪಯೋಗ ಮಾಡ್ಕೊಳ್ರಿ. ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯೋಜನ ಆಗೋದಿಲ್ಲ. ನಿಮಗೆ ಹೇಳುವಂಥ ದಿನಗಳಲ್ಲೇ ನೀವು ಕೇಳಬೇಕು, ಅದನ್ನು ಅಳವಡಿಸ್ಕೊಂಡು ಜೀವಿಸೋದನ್ನು ಕಲಿತ್ಕೊಳ್ರಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ದಿನಗಳಲ್ಲಿ ಯಾರು ಯಾವ ರೀತಿಯಾಗಿ ಬ್ಯುಸಿ ಆಗ್ತಾರೋ, ಯಾವ ರೀತಿಯಾಗಿ ಹೋಗ್ತಾರೋ ಗೊತ್ತಿಲ್ಲ. ಅವು ಇನ್ನೂ ನಾನು ವಾಕ್ಯ ಕೇಳಿಸ್ಕೊಂಡೇ ಕೂತಿರ್ತೀನಿ ಅಂದರೆ ಆಗೋದಿಲ್ಲ. ನಿಮ್ಮಲ್ಲಿ ಬೆಳವಣಿಗೆ ಬೇಕು. ಬೆಳವಣಿಗೆ ಇದ್ದರೆ ಬದುಕ್ತೀರಾ. ಒಂದು ಮರಕ್ಕೆ ಯಾವ ರೀತಿಯಾಗಿ ಪೋಷಕಾಂಶಗಳು ಬೇಕೋ ಅದೇ ರೀತಿಯಾಗಿ ಆತ್ಮಿಕ ಜೀವಿತಕ್ಕೆ ನಿಮಗೂ ಸಹ ಪೋಷಕಾಂಶಗಳು ಬೇಕು. ನಿಮಗೂ ಸಹ ಅದರ ಫಲಗಳು ಬೇಕು, ಬಲ ಬೇಕು. ಅದಿದ್ರೆ ಮಾತ್ರ ಬದುಕೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ, ಒಣಗೋಗ್ತಾರೆ, ಡ್ರೈ ಆಗುತ್ತೆ. ಅದಕ್ಕೆ ಆತ್ಮಿಕ ಜೀವಿತದಲ್ಲಿ ಡ್ರೈನೆಸ್ ಏನಿದೆ ಇದು ಬರೋದ ಹಾಗೆ ನೋಡ್ಕೊಳ್ರಿ. ಪೌಲರ ರೀತಿಯಲ್ಲಿ, ಜಕ್ಕಾಯನ ರೀತಿಯಲ್ಲಿ, ಮಗ್ದಲ ಮರಿಯ ರೀತಿಯಲ್ಲಿ ದೆವ್ವ ಪೀಡಿತನಾದಂಥ ಆ ವ್ಯಕ್ತಿಗೆ ಬಿಡುಗಡೆ ಕೊಟ್ಟಾಗ ಆತನು ಯೇಸು ಮಾಡಿದ ಉಪಯೋಗವನ್ನು ಸಾರುತ್ತಾ ಹೋದ. ದೇವರ ರಾಜ್ಯವನ್ನು ಸಾರುತ್ತಾ ಹೋದ. ಯೇಸು ಮಾಡಿದಂಥ ಉಪಕಾರ ನೆನೆಸ್ತಾ ಹೋದ. ನೀವು ಯಾವ ರೀತಿಯಾಗಿ ನೆನೆಸ್ತಾ ಹೋಗ್ತಾ ಇದ್ದೀರಾ? ಯಾವ ರೀತಿಯಾಗಿ ಹೇಳ್ತಾ ಹೋಗ್ತಾ ಇದ್ದೀರಾ? ಯಾವ ರೀತಿಯಾಗಿ ಬೆಳೀತಾ ಇದ್ದೀರಾ? ಆಲೋಚನೆ ಮಾಡಿ ನೋಡ್ರಿ. ನೀವು ಬೆಳೀತಿಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ರಾಂಗ್. ಏನೋ ಒಂದು ನಿಮ್ಮಲ್ಲಿ
ತೊಡಕಾಗಿದೆ. ಅದೇನು ತೊಡಕು ಅಂತೇಳಿ ಅದನ್ನು ತೆಗೆದು ಹಾಕ್ರಿ. ಬೆಳವಣಿಗೆಯನ್ನು ಕಾಣುವಂಥವ್ರಾಗ್ರಿ. ಬೆಳವಣಿಗೆಯನ್ನು ಕಾಣುವಂಥವ್ರಾಗ್ರಿ. ಹಾಲೆಲೂಯ. ನೋಡ್ರಿ, ಯೂದನು ಸಹ ಯೇಸು ಸ್ವಾಮಿ ಜೊತೆಲೇ ಇದ್ದ. ದಟ್ ಈಸ್ ಕಾಲ್ಡ್ ಬ್ಯಾಡ್ ಗ್ರೋತ್. ಇದನ್ನು ನಾವು ಕೆಟ್ಟ ಬೆಳವಣಿಗೆ ಅಂತ ಹೇಳ್ತೀವಿ. ಪೌಲರು ಬೆಳೆದಿದ್ದು ಒಳ್ಳೆ ಗ್ರೋತ್, ಯೂದನು ಬೆಳೆದಿದ್ದಂತೂ ಬೆಳವಣಿಗೆನಿದ್ದು ಕೆಟ್ಟ ಗ್ರೋತ್. ಯಾಕಂತ ಹೇಳಿದ್ರೆ ಯೇಸುಸ್ವಾಮಿ ಜೊತೆಗೆ ಇದ್ಕೊಂಡು ಯೇಸುಸ್ವಾಮಿ ಮಾಡಿದ ಅದ್ಭುತಗಳನ್ನು ನೋಡಿ, ಜೊತೆಯಲ್ಲೇ ಊಟ ಮಾಡಿ, ಹಣದ ಚೀಲವನ್ನು ಸಹ ಜೊತೆಯಲ್ಲಿ ಇದ್ಕೊಂಡು, ಆದರೆ ಯೇಸುವಿಂದ ದೂರ ಹೋದಂತ, ಯೇಸುವನ್ನ ಹಿಡ್ಕೊಟ್ಟಂಥ ವ್ಯಕ್ತಿಯಾದ. ಅಂದರೆ ಯೇಸು ಜೊತೆನೇ ಇದ್ದ, ಯೇಸು ಗುಂಪಲ್ಲೇ ಇದ್ದ, ಯೇಸು ಶಿಷ್ಯರಲ್ಲಿ ಒಬ್ಬನಾಗಿದ್ದ. ಆದರೆ ಸೈತಾನದಿಂದ ಹಿಡಿಯಲ್ಪಟ್ಟ, ತನ್ನ ಜೀವಿತವನ್ನು ನಷ್ಟಪಡಿಸ್ಕೊಂಡ. ದಿಸ್ ಇಸ್ ಕಾಲ್ಡ್ ಬ್ಯಾಡ್ ಗ್ರೋತ್. ಇದು ಫಲ ಕೊಡದೆ ಹೋಗಿದ್ದಂಥ ಜೀವಿತವನ್ನು ನೋಡ್ತೇವೆ. ಗುಡ್ ಗ್ರೋತ್, ಬ್ಯಾಡ್ ಗ್ರೋತ್. ಒಳ್ಳೆ ಬೆಳವಣಿಗೆ, ಕೆಟ್ಟ ಬೆಳವಣಿಗೆ. ಯಾವ ಬೆಳವಣಿಗೆಯನ್ನು ನೀವು ಮಾಡ್ತಾ ಇದ್ದೀರಾ? ಯಾವ ಬೆಳವಣಿಗೆಯಲ್ಲಿ ಬೆಳೀತಾ ಇದ್ದೀರಾ? ನೋಡ್ರಿ, ಅನೇಕ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳವಣಿಗೆ ಏನಿದೆ ಇದನ್ನು ಗ್ರೋ ಆಗಬೇಕು ಅಂತ ಹೇಳಿದ್ರೆ, ಬೆಳವಣಿಗೆ ಎಲ್ಲಿ ತನಕ ಬೆಳಿಬೇಕು ಅಂತ ಹೇಳಿದ್ರೆ, ದೇವರ ಸಾರೂಪ್ಯಕ್ಕೆ ಬೆಳಿಬೇಕು ಅನ್ನೋದು ದೇವರ ಆಸೆ. ನನ್ನ ಸಾರೂಪ್ಯಕ್ಕೆ ಬೆಳಿಬೇಕು ಅನ್ನೋದು ದೇವರ ಆಸೆ. ಅಂದರೆ ಆ ಲೆವೆಲಿಗೆ, ಆ ಮಟ್ಟಕ್ಕೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರೆ, ನಾವು ಎಷ್ಟು ಹೋಲಿ ಆಗಿರಬೇಕು ಅಂತ ಹೇಳಿದ್ರೆ, ಎಷ್ಟು ಪರಿಶುದ್ಧರಾಗಿರಬೇಕು ಅಂತ ಹೇಳಿದ್ರೆ, ಪರಿಶುದ್ಧನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಿ. ಅಂದರೆ ನೀನು ಹೋಲಿ ಆಗಿದೆಯಾ, ಇನ್ನೂ ಹೋಲಿ ಆಗು. ದಟ್ ಈಸ್ ಕಾಲ್ಡ್ ಗ್ರೋತ್. ಇನ್ನೂ ಹೋಲಿನೆಸ್. ಅಶುದ್ಧ ಇನ್ನೂ ಅಶುದ್ಧ ಮಾಡಿಕೊಳ್ಳಿ, ಪರಿಶುದ್ಧ ಇನ್ನೂ ಪರಿಶುದ್ಧ ಮಾಡಿಕೊಳ್ಳಿ, ಪವಿತ್ರ ಇನ್ನೂ ಪವಿತ್ರ ಮಾಡಿಕೊಳ್ಳಿ. ದಿಸ್ ಕಾಲ್ಡ್ ಗ್ರೋತ್. ನಿಮ್ಮ ವಾಕ್ಯಗಳು ಹೇಳ್ತಾ ಇದ್ದೀರಾ, ಇನ್ನೂ ಬೆಳೀರಿ. ಹಾಡುಗಳನ್ನು ಆಡ್ತಾ ಇದ್ದೀರಾ, ಇನ್ನೂ ಬೆಳೀರಿ. ಅಭಿಷೇಕ ಹೊಂದವರಾಗಿದ್ದೀರಾ, ಇನ್ನೂ ಬೆಳೀರಿ. ಆತ್ಮದ ವರಗಳಲ್ಲಿ ಬೆಳೀತಾ ಇದ್ದೀರಾ, ಇನ್ನೂ ಬೆಳೀರಿ. ಹಾಲೆಲೂಯ. ನೋಡ್ರಿ, ಬೆಳವಣಿಗೆ ಎಲ್ಲ ವಿಷಯಗಳಲ್ಲಿ ಬೇಕು. ನೋಡ್ರಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಬೆಳವಣಿಗೆ ಬೇಕು, ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆ ಬೇಕು, ನೀವು ಕೆಲಸ ಮಾಡುವಂಥ ಸ್ಥಳಗಳಿರ್ಬೋದು, ಮಿನಿಸ್ಟ್ರಿಗಳಿರ್ಬೋದು, ಯಾವುದೇ ಸರಿ, ಬೆಳವಣಿಗೆ ಅನ್ನೋದು ಮಸ್ಟ್. ಬೆಳವಣಿಗೆ ಬೇಕೇ ಬೇಕು. ಸೊ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಸುವಾರ್ತೆ ನೋಡಬೇಕಾದ್ರೆ ನಾವು ನೋಡ್ತೇವೆ, ಇದು ಬಹಳ ಡೇಂಜರಸ್ ಸ್ಟೇಟ್ಮೆಂಟ್. ಇದು ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 3, ಮತ್ತಾಯರು ಬರೆದ ಸುವಾರ್ತೆ 3ನೇ ಅಧ್ಯಾಯ ನಾವು ನೋಡ್ತೇವೆ. ಓಕೆ, ನೋಡ್ರಿ, 12ನೇ ವಾಕ್ಯ. ಮೊದಲು 10ನೇ ವಾಕ್ಯ ಹೇಳ್ತೀನಿ, ಆಮೇಲೆ 12ನೇ ವಾಕ್ಯಕ್ಕೆ ಹೋಗ್ತೀನಿ ನಾನು. 10ನೇ ವಾಕ್ಯ ಹೇಳುತ್ತೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಇದು ಯಾವಾಗ ಬರೆದಿರೋದು? ಮತ್ತಾಯನು ಬರೋ ಸುವಾರ್ತೆ 2000 years ಬಿಫೋರ್ ಅಂತ ಇಟ್ಕೊಳ್ರಿ. ಆಗಲೇ ಮರಕ್ಕೆ ಏನಾಕಿದೆ ಅಂತೆ? ಕೊಡಲಿ ಹಾಕಿದೆ. ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಬೆಂಕಿಯಲ್ಲಿ ಹಾಕ್ತಾರೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಇನ್ನೊಂದು ವಾಕ್ಯ ನೋಡ್ರಿ, 12ನೇ ವಾಕ್ಯ, ಡೇಂಜರಸ್, ಭಾಳ ಶಾರ್ಪ್ ಆಗಿದೆ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಹಲ್ಲೆಲೂಯಾ. ದಟ್ ಮೀನ್ಸ್ ಗೋಧಿಯ ಕಣಜದಲ್ಲಿ ತುಂಬಿಕೊಂಡು, ಅಂದರೆ ಗೋಧಿ ಏನಿದೆ, ಗೋಧಿ ಅಂತ ಹೇಳ್ಬೇಕಾದ್ರೆ ಇದು ಕಾಳು. ಸೊ ನೀವು ಕಾಳು ರೀತಿಯಾಗಿ ಜೀವಿಸ್ತಾ ಇದ್ದೀರಾ, ಇಲ್ಲ ಹೊಟ್ಟಿ ಆಗಿದ್ದೀರಾ. ಅಂದರೆ ಹೊಟ್ಟು ಅಂತೇಳಿ ನೋಡ್ಬೇಕಾದ್ರೆ ಜೊಳ್ಳು ಅಂತಾರೆ. ಜೊಳ್ಳು ಏನಾಗಿದೆ? ಒಟ್ಟಾಗುತ್ತೆ. ಜೊಳ್ಳು ಯಾವುದಕ್ಕೆ ಉಪಯೋಗ ಬರಲ್ಲ, ಕಾಳು ಮಾತ್ರ ಉಪಯೋಗ ಬರುತ್ತೆ. ದಟ್ ಮೀನ್ಸ್ ನಿಮ್ಮ ಜೀವಿತ ಫಲದಾಯಕ ಆಗಬೇಕು ಅಂದರೆ ಕಾಳು ಉಪಯೋಗ ಆಗುತ್ತೆ, ಜೊಳ್ಳು ಏನು ಬರಲ್ಲ. ಜೊಳ್ಳು ಏನು ಮಾಡ್ತಾರೆ? ಬೆಂಕಿಗೆ ಹಾಕ್ತಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಅಂದರೆ, ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊರವನ್ನು ಕೈಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ, ತನ್ನ ಗೋಧಿಯನ್ನು ಅಂದರೆ ಕಾಳುಗಳಾಗಿ ಬೆಳೆಯುವಂಥವ್ರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ದೇವರಿಗೋಸ್ಕರ ದೇವರ ರಾಜ್ಯದಲ್ಲಿ ಬೆಳೆಯುವಂಥವ್ರು ಕಾಳುಗಳಾಗಿರ್ತಾರೆ, ಕಾಳುಗಳ ರೀತಿಯಲ್ಲಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಗೋಧಿ ಕಾಳು ಒಂದು ಬಿತ್ತು ಅಂತ ಹೇಳಿದ್ರು ಅದು ಫಲದಾಯಕವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಗೋಧಿ ಕಾಳು ಆಗಲಿಲ್ಲ ಅಂತ ಹೇಳಿದ್ರೆ ಹೊಟ್ಟನ್ನು ಆರದ ಬೆಂಕಿಲಿ ಸುಟ್ಟು ಬಿಡುವನು ಅಂತೇಳಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ಫಲ ಇರಬೇಕು, ಫಲ ಇರಲೇಬೇಕು ಅಂತೇಳಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ದೇವ್ರು ಸುಮ್ಮನೆ ಬರ್ಸಿದಾರ? ಇಲ್ಲ, ಫಲ ಇಲ್ಲದೆ ಇರೋದಕ್ಕೆ ಬರ್ಸಿರೋದು. ಫಲ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಅದಕ್ಕೆ ಬರ್ಸಿರೋದು. ಇದೇನಾಗಿದೆ? ದೇವರು ಮಾಡ್ತಿರುವಂಥ ಸ್ಟೇಟ್ಮೆಂಟ್, ದೇವ್ರ ಜೊತೆ ಹೇಳ್ತಿರುವಂಥ ಎಚ್ಚರಿಕೆಯ ಮಾತುಗಳು ಇದಾಗಿರುವಂಥದ್ದಾಗಿದೆ. ನೋಡ್ರಿ, ಯೇಸುಸ್ವಾಮಿ
ದೇವರ ರಾಜ್ಯವನ್ನು ಬೆಳವಣಿಗೆ ಕುರಿತು ನಾವು ಹೇಳಬೇಕಾದ್ರೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 31-33 ನೋಡ್ತೇವೆ. ಅಂದರೆ ಮತ್ತಾಯರು ಬರೆಸುವಾರ್ತೆ 13ನೇ ಅಧ್ಯಾಯ 31-33 ನೋಡ್ತೇವೆ. 33 ನೋಡ್ತೇವೆ. ಹಾಲೆಲೂಯ. ಅಂದರೆ ಸಾಸಿವೆ ಕಾಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಸಿವೆ ಕಾಳನ್ನು ಉಲ್ಲೇಖ ಮಾಡೋದನ್ನು ನಾವು ನೋಡ್ತೇವೆ. ಸಾಸಿವೆ ಕಾಳು ನೋಡೋದಕ್ಕೆ ಎಷ್ಟಿದೆ, ಸಣ್ಣದಾಗಿದೆ. ಆದರೆ ಅದು ಗಿಡ ಆಗಿ ಬೆಳಿಬೇಕಾದ್ರೆ ಎಷ್ಟು ದೊಡ್ಡದಾಗುತ್ತಲ್ಲ, ಅದೇ ಪ್ರಕಾರವಾಗಿ ಸಾಸಿವೆ ಕಾಳು ನೀವು ಸಾಸಿವೆ ಕಾಳು ರೀತಿಯಲ್ಲಿರಬೇಕು. ಫಲವನ್ನು ಕೊಡುವಂಥವರಾಗಿರಬೇಕು. ನಿಮ್ಮ ಮೂಲಕವಾಗಿ ಅನೇಕ ಜನಗಳಿಗೆ ಅದು ಉಪಯೋಗ ಆಗಬೇಕು. ನೀವು ಕೊಡುವಂಥ ಫಲ ಉಪಯೋಗ ಆಗಬೇಕು. ನೀವು ಕೊಟ್ಟಿರೋ ಫಲ ಉಪಯೋಗ ಆಗುವಂಥದ್ದಾಗಿದೆಯಾ ಇಲ್ವಾ ಆಲೋಚನೆ ಮಾಡಿ ನೋಡ್ರಿ. ಯೇಸುಸ್ವಾಮಿ ದೃಷ್ಟ ಅಂತ ಹೇಳೋದನ್ನು ನೋಡ್ತೇವೆ. ಇನ್ನೊಂದು ಹೇಳ್ತಾರೆ, ಯೇಸುಸ್ವಾಮಿ ಏನೋ ದೇವ್ರ ರಾಜ್ಯ ಹುಳಿ ಹಿಟ್ಟಿನಂತಿದೆ ಅಂತ ಹೇಳ್ತಾರೆ. ಹುಳಿ ಹಿಟ್ಟಿನಂತಿರು ಅಂತ ಹೇಳ್ತಾರೆ. ಹಾಲೆಲೂಯ. ಅದೇ ಪ್ರಕಾರವಾಗಿ ನೋಡಬೇಕಾದ್ರೆ ಈ ಹುಳಿ ಅನ್ನೋದು ಒಂದು ಕಡೆ ನೋಡ್ಬೇಕಾದ್ರೆ ಒಳ್ಳೆಯದು. ನೀವು ಮೊಸರು ಹಾಕಬೇಕು ಅಂತ ಹೇಳಿದ್ರೆ ಮೊಸರನ್ನ ಸ್ವಲ್ಪ ಹಾಲಿಗೆ ಹಾಕಿದ್ರೆ ಅದು ನಾಳೆ ನೋಡ್ಬೇಕು ಹೆಪ್ಪಾಗಿರುತ್ತೆ. ದಟ್ ಮೀನ್ಸ್ ಹರಡ್ಕೊಂಡಿರುತ್ತೆ, ಉಪಯೋಗ ಆಗಿರುವಂಥದ್ದಾಗಿದೆ. ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ದಟ್ ಈಸ್ ಗುಡ್. ಅದೇ ಪ್ರಕಾರವಾಗಿ ನೋಡಬೇಕಾದ್ರೆ ಇಲ್ಲಿ ಯೇಸುಸ್ವಾಮಿ ಫರಿಸಾಯರಿಗೆ ಹೇಳ್ತಾರೆ, ಫರಿಸಾಯರಿಗೆ ಅವರ ಆ ರೀತಿಯಾಗಿ ನೀವು ಇರಬೇಡ್ರಿ, ಫರಿಸಾಯರ ರೀತಿಯಲ್ಲಿ ಇರಬೇಡ್ರಿ ಅನ್ನೋದನ್ನು ಸಹ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಫಲವನ್ನು ಕೊಡುವಂಥವ್ರಾಗಬೇಕು. ದೇವರ ರಾಜ್ಯದಲ್ಲಿ ಬೆಳೆಯುವಂಥವ್ರಾಗಬೇಕು. ಅನೇಕ ಜನ ರಿಟ್ರೀಟ್ ಬಂದಿರ ಅಂತ ಅಂದ್ಕೊಂಡಿದ್ದೀವಿ. ರಿಟ್ರೀಟ್ಗೆ ಹೋಗಿ ಬಂದಿದ್ದೀರಾ, ಅದು ನಿಮ್ಮ ಆರಂಭ ಆಗಿರುವಂಥದ್ದಾಗಿದೆ. ಯಾವ ರೀತಿಯ ಬೆಳವಣಿಗೆ ಹೊಂತೀರ ಅದು ನಿಮಗೆ ಬಿಟ್ಟಂಥ ವಿಷಯ. ಬೆಳವಣಿಗೆ ಆಗಲೇಬೇಕು. ಮಸ್ಟ್ ಬೆಳವಣಿಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ದೇವರು ನಿಮ್ಮನ್ನು ಲೆಕ್ಕ ಕೇಳ್ತಾರೆ. ಗ್ರೋತ್ ಈಸ್ ಮಸ್ಟ್. ಎಲ್ಲ ವಿಷಯಗಳಾಗಿರೋ ನೋಡ್ರಿ, ನೀವು ಇದ್ದಂಗೆ ಇರಬೇಕು ಅಂತೇಳಿ ದೇವರು ಬಯಸೋದು. ನಿಮ್ಮ ಹಣಕಾಸಿನ ವಿಷಯಗಳಿರ್ಬೋದು, ಆತ್ಮಿಕ ವಿಷಯ, ಎಲ್ಲ ವಿಷಯಗಳಿರ್ಬೋದು. ಓಕೆ, ಗ್ರೋತ್ ಅನ್ನೋದು ಬಹಳ ಮುಖ್ಯ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸುಸ್ವಾಮಿ ಹಿಂಗಿದ್ರು ನಾವು ಏನು ಇಲ್ಲದೆ ಇರ್ತಾರ ಇದ್ಬಿಡೋಣ, ಹಂಗೆ ಹೋಗ್ಬಿಡೋಣ. ಇಲ್ಲ, ಯೇಸುಸ್ವಾಮಿ ಯಾಕೆ ಗೋಧರಲ್ಲಿ ಹುಟ್ಟಿದ್ರು? ನೀವು ಚೆನ್ನಾಗಿರಬೇಕು. ಯಾಕೆ ಬಡವರಲ್ಲಿ ಹುಟ್ಟೋದು? ನೀವು ಶ್ರೀಮಂತರಾಗಿರ್ಬೇಕು, ನೀವು ಚೆನ್ನಾಗಿರಬೇಕು. ಹಂಗಂತೇಳಿ ಶ್ರೀಮಂತಿಗಿಂದ ಹೋಗಬೇಕು ಅಂತಲ್ಲ, ಆದರೆ ನೀವು ಚೆನ್ನಾಗಿರಬೇಕು ಅಂತ ಹೇಳಿ ಯೇಸುಸ್ವಾಮಿ ಅಲ್ಲಿ ಗೋಧಲಿಯಲ್ಲಿ ಬಡವರಾಗಿಬಿಟ್ಟಿದ್ರು. ಯಾಕೆ ಎಲ್ಲ ಹೊಡ್ತಾತಿದ್ರು ಅವರು? ಯಾಕೆ ಚಾಟಿ ತಿನ್ಬೇಕು? ನಿಮ್ಗೆ ಆರೋಗ್ಯ ಕೊಡೋದಕ್ಕೋಸ್ಕರ. ಅಂದರೆ ನಿಮ್ಗೆ ಏನೆಲ್ಲ ಕೊಡಬೇಕಾಗಿದೆ, ಏನೆಲ್ಲ ಮಾಡಬೇಕಾಗಿದೆ, ಎಲ್ಲವನ್ನ ಮಾಡಿ ತೀರಿಸಿದ್ದಾರೆ. ಶಿಲುಬೆನಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ತೀರಿಸಿದ್ದಾರೆ. ಸೊ ಎಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲವನ್ನ ಮಾಡಿದ್ದಾರೆ. ನೀವು ಅವರಿಗೋಸ್ಕರ ಏನು ಮಾಡಿದ್ದೀರಾ? ಇನ್ನೂ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಕಡೆ ಪಕ್ಷ ಈಗಲಾರು ಶುರು ಮಾಡಿರಿ. ಈಗಲಾರು ಪ್ರಾರಂಭ ಮಾಡಿ ನಿಮ್ಮ ಕಡೆಯ ಉಸಿರಿನವರೆಗೂ ನಿಮಗೆ ಒಂದು ತೃಪ್ತಿ ಇರಬೇಕು. ನೀವು ಸಂತೃಪ್ತಿಯಾದ ಜೀವಿತವನ್ನು ಮಾಡಿದವರಾಗಿರಬೇಕು. ನೀವು ಹೇಳಬೇಕು, ಎಸ್ ಐ ಡಿಡ್ ಇಟ್, ನಾನು ಮಾಡಿದ್ದೇನೆ, ನಾನು ಜೀವವೆಂಬ ಜಯಮಾನ ತೆಗೆದುಕೊಂಡು ಹೋಗ್ತೇನೆ ಅಂತೇಳಿ ಪೌಲರು ಹೇಳೋ ರೀತಿಯಲ್ಲಿ ನಾನು ದೇವರ ರಾಜ್ಯಕ್ಕೋಸ್ಕರ, ದೇವರಿಗೋಸ್ಕರ ಬದುಕಿದ್ದೇನೆ. ನಾನು ಫಲದಾಯಕವಾಗಿದ್ದೇನೆ, ನನ್ನ ಜೀವಿತ ಫಲದಾಯಕವಾಗಿದೆ. ನಾನು ಸಾಸಿವೆ ಕಾಳಿನ ರೀತಿಯಲ್ಲಿ ಇದ್ದೆ, ಆದರೆ ಮರವಾಗಿದ್ದೇನೆ. ಹಾಲೆಲೂಯ. ಈ ರೀತಿಯಾಗಿ ನಿಮ್ಮ ಜೀವಿತ ಇರಬೇಕು ಅನ್ನೋದನ್ನು ಬಯಸ್ತಾರೆ. ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ, ನಾನು ನಿಮಗೆ ಉದಾಹರಣೆ ಸಹ ಕೊಟ್ವಿ. ಫಲ ಕೊಡದ ಪ್ರತಿಯೊಂದನ್ನು ಸಹ ಬೆಂಕಿಗೆ ಹಾಕಲ್ಪಡುತ್ತೆ, ಸುಡಲ್ಪಡುತ್ತೆ. ಕಾಳುಗಳು ಮಾತ್ರ ಕಣಜ ಸೇರಿಕೊಳ್ಳುತ್ತೆ, ಹೊಟ್ಟು ಸೇರಿಕೊಳ್ಳಲ್ಲ. ದೇವ್ರು ಏನು ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳಿದ್ದೇವೆ. ದೇವರ ಆತ್ಮನು ಏನು ಆಲೋಚನೆ ಕೊಟ್ಟರು ಅದನ್ನು ಎಲ್ಲವನ್ನು ನಿಮಗೆ ವಿವರಿಸಿದ್ದೇವೆ. ನಿರ್ಧಾರ ನಿಮ್ಮದಾಗಿರುವಂಥದ್ದಾಗಿದೆ. ಈಗಲೂ ಸಹ ನೀವು ಗ್ರೋತ್ ಆಗಲಿಲ್ಲ, ಬೆಳವಣಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ವಂಚನೆಗೆ ಒಳಗಾಗ್ತೀರಾ, ಮೋಸಕ್ಕೆ ಒಳಗಾಗ್ತೀರಾ. ಅನೇಕ ಜನರುಗಳು ಬೆಳವಣಿಗೆ ಒಂದನ್ನು ನೋಡಿ ನೀವು ಆಮೇಲೆ ದುಃಖ ಪಡ್ತೀರಾ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನಿರ್ಧಾರ ಮಾಡುವಂಥ ಸಮಯ ಇದಾಗಿದೆ. ತೀರ್ಮಾನ ತೆಗೆದುಕೊಳ್ಳುವಂಥ ಸಮಯ. ನಾನು ಯಾವಾಗಲೂ ಸಹ ಅದನ್ನು ಹೇಳ್ತೇನೆ. ಪ್ರಾರ್ಥನೆ ಸಂದೇಶ ಮುಗಿಸಿದ ನಂತರ ನಾವು ಇದನ್ನು ಹೇಳ್ತೇವೆ. ತೀರ್ಮಾನ ತೆಗೆದುಕೊಳ್ಳುವಂಥ ಸಂಗತಿ, ತೀರ್ಮಾನಗಳು ಬಹಳ ಮುಖ್ಯ. ನಾನು ಬೆಳಿಬೇಕು. ನೋಡ್ರಿ, ಯಾರು ಸಹ ನಿಮ್ಮನ್ನು ತಳ್ಳೋದಕ್ಕಾಗಲ್ಲ. ನಿಮಗೆ ಬರಬೇಕು. ನೋಡಿ, ನಾವು ಬೆಳೆದ ಅದೇ ರೀತಿ ನಾವು ಏನು ಅಂತೇಳಿ ನಮಗೆ ಸಲಹೆ ಕೊಡ್ತಾಯಿದ್ರು. ನನಗೆ ದೇವರು ಬೇಕು ಅನ್ನೋ ಆ ದಾಹದಲ್ಲೇ ನಾವು ಬಂದ್ವಿ. ಇಂಡಿವಿಜುವಲ್ ಆಗಿ ಒಬ್ಬನೇ, ಅರ್ಥ ಆಗ್ತಿದೆಯಾ? ಒಬ್ಬರೇ ಕೂತ್ಕೊಂಡು ಬೈಬಲು ದೇವರು ನಮ್ಮದಿಗೆ ಮಾತನಾಡಿರೋದು, ಪ್ರೆಸೆನ್ಸ್ ಆಫ್ ಗಾಡ್ ಇರ್ಬೋದು, ಅನಾಯಿಂಟಿಂಗ್ ಇರ್ಬೋದು, ಇದೆಲ್ಲ ಏನು ನನಗೆ ಬೇಕು ಅಂತ ಹೊಂದಿಕೊಂಡದ್ದು, ತವಕದಿಂದ ದಾಹ ಉಳ್ಳವರಾಗಿ
ನಿಮಗೆ ಬರಬೇಕು, ನಿಮ್ಗೆ ಅನ್ನಿಸ್ಬೇಕು, ನಿಮ್ಗೆ ಎಸ್ ಐ ವಾಂಟ್, ಐ ನೀಡ್ ಅಂತ. ಇದು ನಿಮಗೆ ಬೇಕಾದರೆ ನಾನು ಗ್ರೋತ್ ಆಗಬೇಕು. ನೋಡಿರಿ, ನೀವು ಗ್ರೋತ್ ಅಂತ ಹೇಳಬೇಕಾದ್ರೆ ಕೇವಲ ನೀವು ಆತ್ಮಿಕವಾಗಿ ಗ್ರೋತ್ ಮಾತ್ರ ನಾನು ಇಲ್ಲಿ ಹೇಳ್ತಿಲ್ಲ. ನೀವು ಆತ್ಮಿಕವಾಗಿ ಯಾವಾಗ ಗ್ರೋತ್ ಆಗ್ತಿರೋ ಆಟೋಮೆಟಿಕ್ಕಾಗಿ ಈ ಭೌತಿಕ ವಿಷಯಗಳು ಏನಿದೆ ಅದೆಲ್ಲ ನಿಮ್ಮನ್ನು ಫಾಲೋ ಮಾಡ್ತದೆ. ಅದಕ್ಕೆ ಹೇಳೋದು ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6:33 ಅದನ್ನು ಹೇಳುತ್ತೆ. ದೇವರ ರಾಜ್ಯಕ್ಕೆ ನೀತಿಗೆ ತವಕ ಪಡುವಾಗ ಇದೆಲ್ಲ ನಿಮ್ಮನ್ನು ಹಿಂಬಾಲಿಸುವಂತೆ ನಿಮಗೆ ಇದೆಲ್ಲ ಕೊಡಲ್ಪಡುತ್ತೆ. ಅದಕ್ಕೆ ನೀವು ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡ್ರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನೀವು ತೀರ್ಮಾನ ತೆಗೆದುಕೊಳ್ಳೋ ನೋಡಿ, ದೇವ್ರು ನಿಮ್ಮ ಕಾರ್ಯ ಮಾಡ್ತಾರೆ. ನಾನು ನೋಡಲ್ಲ, ಆದರೆ ನಿಮ್ಮನ್ನು ಉಂಟು ಮಾಡಿದಂಥ ದೇವರು ಯಾವ ಮೂಲಲ್ಲಿದ್ದರೂ ಸರಿ, ಯಾವ ಗಲಿಲಿದ್ದರೂ ಸರಿ, ಯಾವ ಬೀದಿಲಿದ್ದರೂ ಸರಿ, ಯಾವ ಗ್ರಾಮದಲ್ಲಿದ್ದರೂ ಸರಿ, ದೇವರ ಕಣ್ಣುಗಳು ನಿಮ್ಮನ್ನು ನೋಡುವಂಥದ್ದಾಗಿದೆ. ಆತನ ಕಣ್ಣುಗಳು ಬಹು ಸೂಕ್ಷ್ಮವಾಗಿ ನಿಮ್ಮನ್ನು ಪರಿಶೋಧಿಸುವಂಥದ್ದಾಗಿದೆ. ಭೂಲೋಕಗಳನ್ನು ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತನಂಥ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ ಸ್ವಾಮಿ. ಕರ್ತನೆ, ಕೊಟ್ಟಂಥ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಪಿತಲ್ಪಟ್ಟ ನಿನ್ನ ವಾಕ್ಯಗಳು 100% ಫಲದಾಯಕವಾಗುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಕರ್ತನೆ, ಆಕಾಶದ ಹಕ್ಕಿಗಳು ಸ್ವಾಮಿ ಬಂದು ಕರ್ತನೆ ಇದನ್ನು ತೆಗೆದು ಹಾಕದ ಹಾಗೆ ಸ್ವಾಮಿ, ನಿನ್ನ ವಾಕ್ಯ ನಿಧಿಯಂತೆ ಬಚ್ಚಿಟ್ಟುಕೊಂಡು ಸ್ವಾಮಿ, ನಿಮ್ಮ ಮಕ್ಕಳು ಸ್ವಾಮಿ ನಿಮಗೋಸ್ಕರ ಜೀವಿಸುವಂಥ ಮಕ್ಕಳಾಗಿ, ಫಲದಾಯಕವಾಗುವಂಥ ಮರಗಳಾಗಿ ಸ್ವಾಮಿ, ಫಲದಾಯಕವಾಗುವಂಥ ಕರ್ತನೆ ಹಾಲೆಲೂಯ ಜೀವಿತವನ್ನು ಮಾಡುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ ಹಾಲೆಲೂಯ, ಕರ್ತನೆ ಫಲದಾಯಕವಿಲ್ಲದೆ ಇರಬಾರ್ದು ಸ್ವಾಮಿ. ಒಬ್ಬರು ಸಹ ಕರ್ತನೆ ಫಲದಾಯಕವಿಲ್ಲದೆ ಇರಬಾರ್ದು ಸ್ವಾಮಿ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಸ್ವಾಮಿ ಎಲ್ಲರನ್ನ ಕರ್ತನೆ ನಿಮ್ಮ ಕರಗಳು ಒಪ್ಪಿಸ್ಕೊಡ್ತಾ ಇದ್ದೇವೆ ಸ್ವಾಮಿ. ಎಲ್ಲರ ಜೀವಿತಗಳನ್ನು ನೀನು ಮುಟ್ಟಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಇದುವರೆಗೂ ಅವರ ಜೀವಿತದಲ್ಲಿ ಫಲ ಕಾಣದೇ ಇರುವುದಾದರೆ ಫಲ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನ ಎಲ್ಲ ಆತ್ಮನ ಫಲಗಳು ಸ್ವಾಮಿ ಒಬ್ಬೊಬ್ಬರ ಜೀವಿತದಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಅದಪ್ಪ ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಮುಂದಿನಗಳಲ್ಲಿ ಸಹ ನೋಡುವಾಗ ಕರ್ತನೆ ಇವರು ಸ್ವಾಮಿ ಫಲದಾಯಕವಾಗಿರಬೇಕು, ಫಲ ತುಂಬಿದಂಥ ಗಿಡವಾಗಿ, ಫಲ ತುಂಬಿದಂಥ ವ್ಯಕ್ತಿಗಳಾಗಿ ಸ್ವಾಮಿ, ಫಲ ತುಂಬಿದವರಾಗಿ ಸ್ವಾಮಿ ಕರ್ತನೆ ಜೀವಿಸುವಂತೆ, ಹೊಂದಿಕೊಂಡು ಬಾಳುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಕರ್ತನೆ, ಇವರ ಜೀವಿತಗಳಲ್ಲಿ ಸ್ವಾಮಿ ಕರ್ತನೆ ಆತ್ಮಿಕ ಜೀವಿತಕ್ಕೆ ಅಡ್ಡಿಯಾಗಿರುವಂಥ, ಆತ್ಮಿಕ ಜೀವಿತ ಮಾಡಲು ಸ್ವಾಮಿ ತಡಸನ್ನು ಉಂಟು ಮಾಡಲು ಪ್ರಯತ್ನಿಸುವಂಥ ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ ಜೀವಿತಕ್ಕೆ ವಿರುದ್ಧವಾಗಿ ಕರ್ತನೆ ಹೊರಪಡಿಸುವಂಥ ಎಲ್ಲ ವೈರಿಕರಿಗಳ ಅಂಧಕಾರ ಶಕ್ತಿಗಳನ್ನು, ಎಲ್ಲ ಪೈಶಾಚಿಕ ಕ್ರಿಯೆಗಳನ್ನು, ದುರಾತ್ಮನ ಕ್ರಿಯೆಗಳನ್ನು, ಅಂಧಕಾರ ಶಕ್ತಿಗಳನ್ನು, ಸೈತಾನನ ಸಮಸ್ತ ಕ್ರಿಯೆಗಳನ್ನು ಯೇಸು ನಾಮದಲ್ಲಿ ಲಯ ಮಾಡ್ತಿದ್ದೇವೆ ಸ್ವಾಮಿ. ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲಿ, ಕಟ್ಟಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ನಿನ್ನ ಜನರು ಬಿಡುಗಡೆಯನ್ನು ಕಾಣುವಂಥವರಾಗಲಿ ಸ್ವಾಮಿ. ಎಲ್ಲ ಭಾರದ ನೊಗಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ ಸ್ವಾಮಿ, ಮುರಿದು ಬೀಳಲಿ ಯೇಸುವಿನ ನಾಮದಲ್ಲಿ. ಸ್ವತಂತ್ರರಾಗಲಿ ಸ್ವಾಮಿ ಯೇಸು ನಾಮದಲ್ಲಿ. ಒಂದೊಂದು ಆತ್ಮಗಳು, ಒಂದೊಂದು ದೇಹಗಳು, ಒಂದೊಂದು ಕುಟುಂಬಗಳು ಯೇಸು ನಾಮದಲ್ಲಿ ಸ್ವತಂತ್ರರಾಗಲಿ ಸ್ವಾಮಿ. ಕರ್ತನೆ, ಅದಪ್ಪ ನಿನಗೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಮಹಿಮೆ ನಿಮಗೆ ಮಾತ್ರವೇ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.